ಗುಡ್ ಈವ್ನಿಂಗ್ ಎವರಿವನ್. ನಿಮಗೇನಾದರೂ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಪ್ಯಾರಲಿಸಿಸ್, ಲಕ್ವ ಅಥವಾ ಸ್ಟ್ರೋಕ್ ಅಟ್ಯಾಕ್ ಆಗಿದೆಯಾ? ಭಯ ಪಡಬೇಡಿ. ನೀವು ಬೇರೆ ಬೇರೆ ಕಡೆ ಹೋಮಿಯೋಪತಿ, ಆಲೋಪತಿ, ಸಿದ್ಧೌಷಧ, ನಾಟಿ ಔಷಧಿ ಇವೆಲ್ಲವನ್ನೂ ತೆಗೆದುಕೊಂಡು ಪ್ಯಾರಲಿಸಿಸ್, ಲಕ್ವ ಗುಣ ಆಗಿಲ್ವಾ? ಯೋಚನೆ ಮಾಡಬೇಡಿ. ಅಥವಾ ಮುಂದೆ ಯಾರಿಗಾದರೂ ನಿಮ್ಮ ಊರಿನವರಿರಬಹುದು, ನಿಮ್ಮ ನೇಬರ್ಸ್ ಇರಬಹುದು, ಅಥವಾ ನಿಮ್ಮ ಸಂಬಂಧಪಟ್ಟವರು ಇರಬಹುದು, ಅಥವಾ ನೀವಿರಬಹುದು, ನಿಮಗೆ ಪ್ಯಾರಲಿಸಿಸ್ ಅಟ್ಯಾಕ್ ಆಯಿತಾ? ಯೋಚನೆ ಮಾಡಬೇಡಿ. ಪ್ಯಾರಲಿಸಿಸಲ್ಲಿ 8 ಟೈಪ್ ಆಫ್ ಪ್ಯಾರಲಿಸಿಸ್ ಇದೆ. ಲಕ್ವದಲ್ಲಿ 6 ಟೈಪ್ ಆಫ್ ಪ್ಯಾರಲಿಸಿಸ್ ಇದೆ. ಮೀನಿಂಗ್ಸ್ 6 ತರಹದ ಲಕ್ವ ಇದೆ. ಎಲ್ಲ ಲಕ್ವ, ಎಲ್ಲ ಪ್ಯಾರಲಿಸಿಸ್, ಎಲ್ಲ ಪಾರ್ಶ್ವವಾಯು ಒಂದೇ ಥರ ಅಲ್ಲ. ಇದು ನಿಮ್ಮ ನೆನಪಲ್ಲಿರಲಿ. ಸೊ ನಾನು ನಿಮ್ಮ ಡಾಕ್ಟರ್ ಕೆ.ವಿ. ಮಹಾದೇವ್, ಅಕ್ಯುಪಂಚರ್, ಅಕ್ಯುಪ್ರೆಷರ್, ಪಂಚಕರ್ಮ, ಫಿಸಿಯೋಥೆರಪಿ, ಡಯಟಿಷಿಯನ್, ಆಲ್ಸೋ ಅಷ್ಟಾಂಗ ಯೋಗ ಗುರು, ಡಾಕ್ಟರ್ ಕೆ.ವಿ. ಮಹಾದೇವ್. ನೂರಾರು ಜನ ಅಥವಾ ಸಾವಿರಾರು ಜನ ಅಂತ ಬೇಕಾದರೂ ಹೇಳ್ಬೋದು. ಪ್ಯಾರಲಿಸಿಸ್ ಪೇಷೆಂಟ್ ನಮ್ಮ ಬಳಿ ಟ್ರೀಟ್ಮೆಂಟ್ ತಗೊಂಡು ಸಂಪೂರ್ಣ ಗುಣಮುಖರಾಗಿರುವಂತಹ ವಿಡಿಯೋ ನಮ್ಮ ಚಾನಲ್ನಲ್ಲಿ ನಿಮಗೆ ಸಿಗ್ತದೆ. ಅದನ್ನು ನೀವು ವಾಚ್ ಮಾಡ್ಬೋದು. ಹಾಗಾಗಿ ನಿಮಗೆ ಗೊತ್ತಿರೋರಿಗೆ ಪ್ಯಾರಲಿಸಿಸ್ ಅಟ್ಯಾಕ್ ಆಗಿದ ತಕ್ಷಣ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಸೊ ಪೇಷೆಂಟ್ ಯಾವುದೇ ಕಂಡೀಷನ್ಲಿರಲಿ ಕರ್ಕೊಂಡು ಬನ್ನಿ. ನಾನು ಮತ್ತೊಮ್ಮೆ ಹೇಳ್ತೀನಿ, 6 ಟೈಪ್ ಆಫ್ ಪ್ಯಾರಲಿಸಿಸ್ ಇದೆ. ಎಲ್ಲ ಪ್ಯಾರಲಿಸಿಸ್ ಒಂದೇ ಥರ ಅಲ್ಲ. ಅದನ್ನು ನಾನು ಹಲವಾರು ವಿಡಿಯೋಗಳಲ್ಲಿ ಇದರ ಬಗ್ಗೆ ಕಂಪ್ಲೀಟ್ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ 6 ಥರದ ಪ್ಯಾರಲಿಸಿಸ್ಗಳು ಯಾವ್ಯಾವುದು, ಅದರ ಸಿಂಪ್ಟಮ್ಸ್ ಏನು, ಇದೆಲ್ಲವನ್ನು ನಾನು ನಿಮಗೆ ಸವಿಸ್ತರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ನಾನು ಹೇಗೇನು ಅದನ್ನು ಹೇಳೋದಿಲ್ಲ. ನಾನು ಇವಾಗ ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕಾಗಿರೋದು ಇಷ್ಟೇ. ನಿಮಗೆ ಪಾರ್ಶ್ವವಾಯು ಆಯಿತಾ? ನನ್ನ ಕಾಂಟ್ಯಾಕ್ಟ್ ನಂಬರನ್ನು ತಗೊಳ್ಳಿ, 9945123126. ತಕ್ಷಣ ನಮಗೆ ಕಾಲ್ ಮಾಡಿ, ನೀವು ಎಲ್ಲಿಂದ ಬರ್ತಾ ಇದ್ದೀರಿ ಅಂತೇಳಿ ನಮಗೆ ಇನ್ಫಾರ್ಮ್ ಮಾಡಿ. ಸೊ ಆ ನಂತರದಲ್ಲಿ ನೀವು ಹೊರಡಬಹುದು. ನೀವು ಬರುವಷ್ಟರಲ್ಲಿ ನನಗೆ ಒಂದು ವಿಡಿಯೋ ಕಾಲನ್ನು ಮಾಡಿ ತೋರಿಸಿದ್ರೆ, ಪೇಷೆಂಟಿನ ಸಿಂಪ್ಟಮ್ಸನ್ನು ಹೇಳಿದ್ರೆ, ಈ 6 ಟೈಪ್ ಆಫ್ ಪ್ಯಾರಲಿಸಿಸ್ನಲ್ಲಿ ಯಾವ ಥರದ ಪ್ಯಾರಲಿಸಿಸ್ ಅವ್ರಿಗೆ ಅಟ್ಯಾಕ್ ಆಗಿದೆ ಅಂತ ನನಗೆ ಗೊತ್ತಾಗೋಗ್ತದೆ. ಅದಕ್ಕೆ ನೀವು ಬರುವಷ್ಟರಲ್ಲಿ ನಾನು ಮೆಡಿಸಿನ್ಸನ್ನು ಪ್ರಿಪೇರ್ ಮಾಡಿರ್ತೀನಿ. ತಕ್ಷಣ ನಿಮಗೆ ಮೆಡಿಸಿನ್ಸನ್ನು ಕೊಟ್ಟು ಪೇಷೆಂಟನ್ನು ಅವರು ಫಿಸಿಕಲಿ ಬಾಡಿ ಮತ್ತು ಮೆಂಟಲಿ ಅಥವಾ ಬ್ರೈನ್ ಏನಾದರೂ ಯಾವ ಕಾರಣಕ್ಕೆ ಇವರಿಗೆ ಪ್ಯಾರಲಿಸಿಸ್ ಆಗಿದೆ ಅದರ ಮೇಲೆ ನಾನು ಇಮ್ಮಿಡಿಯೇಟಾಗಿ ಟ್ರೀಟ್ಮೆಂಟನ್ನು ಶುರು ಮಾಡ್ತೀನಿ. ಆ ನಂತರದಲ್ಲಿ ಪೇಷೆಂಟನ್ನು ಇಲ್ಲೇ ಇಟ್ಕೋಬೇಕಾಗ್ತದ ಅಥವಾ ನಿಮ್ಮ ಮನೆಗೆ ಕಳಿಸ್ಕೊಬಿಟ್ಟು ನಿಮ್ಗೆ ಅಲ್ಲೇ ಮೆಡಿಸಿನ್ಸ್ ಕೊಡೋಕ್ಕಾಗ್ತಾ ಅಂಥೇಳಿ ಐ ವಿಲ್ ಡಿಸೈಡ್ ಇರ್ತೇನೆ. ಆಮೇಲೆ ನಾನು ಡಿಸೈಡ್ ಮಾಡಿ ಹೇಳ್ತೀನಿ. ನೀವು ಯಾವುದೇ ಥರಕ್ಕೂ ಭಯಪಡೋ ಅವಶ್ಯಕತೆ ಇಲ್ಲ. ಮತ್ತು ನಾವು ಬೇರೆ ಥರ ಫೇಮಸ್ ಆಗಿಲ್ಲ, ಬಟ್ ನಿಮ್ಮಂಥವರು ಟ್ರೀಟ್ಮೆಂಟ್ ತಗೊಂಡು ನಿಮಗೆ ಸಂಪೂರ್ಣ ಗುಣಮುಖರ ಆದ ನಂತರ ನೀವು ಬೇರೆಯವ್ರಿಗೆ ಹೇಳಿ. ಈ ಪಲ್ಮನೆಯರು ಅಥವಾ ಮದ್ದೂರು ಅಥವಾ ಎಕ್ಸೆಟ್ರಾ ಎಲ್ಲೆಲ್ಲೋ ಫೇಮಸ್ ಆಗಿದಾರಲ್ಲ, ಹಾಗೆ ನಮ್ಮ ಏರಿಯಾದಲ್ಲಿ ನಮಗೆ ಗೊತ್ತಿರೋ ಕಡೆ ನಾನು ಇರುವ ಜಾಗದಲ್ಲಿ ನಾನು ಇವಾಗ ಬೇರೆ ಬೇರೆ ಕಾಯಿಲೆಗಳ ಮೇಲೆ ಯೋಗ, ಧ್ಯಾನ, ಆಧ್ಯಾತ್ಮ, ಸ್ಪಿರಿಚುವಲ್ ಇದ್ರ ಮೇಲೆ ನಾನು ಫೋಕಸ್ ಮಾಡ್ತಾ ಇದ್ದೆ. ಈ ಪ್ಯಾರಲಿಸಿಸ್ ಮೇಲೆ ನಾನು ಜಾಸ್ತಿ ಪೇಷೆಂಟ್ಗಳನ್ನು ನೋಡ್ತಾ ಇದ್ದೀನಿ. ಬೇಕಾದಷ್ಟು ಪೇಷೆಂಟನ್ನು ನೋಡಿದ್ದೀನಿ, ಸಂಪೂರ್ಣ ಕ್ಯೂರ್ ಆಗಿದ್ದಾರೆ, ಅವ್ರಿಗೆ ಸಂಪೂರ್ಣ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ಅದ್ರ ಮೇಲೆ ಫೋಕಸ್ ಮಾಡಿಲ್ಲ.
ಮೊನ್ನೆ ಈ ಪಲ್ಮನೇರ್ನಲ್ಲಿ ಇಲ್ಲಿ ಏನು ಮೆಡಿಸಿನ್ಸ್ ಕೊಡ್ತಾರೆ, ಅಲ್ಲಿ ಸಾವಿರಾರು ಜನ ಹೋಗ್ತಾರಂತಲ್ಲ, ಯಾವ ಕಾರಣಕ್ಕೆ ಹೋಗ್ತಾರೆ, ಅಂತಹ ಟ್ರೀಟ್ಮೆಂಟಲ್ಲಿ ಆಯುರ್ವೇದದಲ್ಲಿ ಏನು ಕೊಡ್ತಾರೆ ಅನ್ನುವಂತಹ ಒಂದು ಕ್ಯೂರಿಯಾಸಿಟಿಗೆ ತಿಳ್ಕೊಳ್ಳೋದಕ್ಕೆ ಒಬ್ಬರು ಪೇಷಂಟ್ ಜೊತೆ ಹೋಗಿದ್ದೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನನಗೆ, ಪ್ಯಾರಾಲಿಸಿಸಿಂದ ಎವ್ರಿಡೇ ಸಾವಿರಾರು ಜನ ಸಫರ್ ಮಾಡ್ತಿದ್ದಾರೆ. ಆಂಧ್ರದಿಂದ ಹೋಗ್ತಿದ್ದಾರೆ, ಕರ್ನಾಟಕದ ಮೂಲೆ ಮೂಲೆಗಳಿಂದ ಹೋಗ್ತಿದ್ದಾರೆ, ತಮಿಳುನಾಡು ಮೂಲೆ ಮೂಲೆಗಳಿಂದ ಬರ್ತಿದ್ದಾರೆ. ಅಯ್ಯೋ, ನಮ್ಮಲ್ಲಿ ಜನಕ್ಕೆ ನಮ್ಮಂಥವ್ರು ಇಲ್ಲಿ ಇನ್ನೂ ಇದ್ದೀವಿ. ಪಲ್ಮನೇರಿನಲ್ಲಿ ಏನು ಟ್ರೀಟ್ಮೆಂಟ್ ಕೊಡ್ತಾರೋ ಅದಕ್ಕಿಂತ ಗುಡ್ ಮೆಡಿಸಿನ್ಸು ನಮ್ಮಲ್ಲಿ ನಾವು ಕೊಡ್ತೀವಿ. ಪಲ್ಮನೇರಿನಲ್ಲಿ ಪೇಷಂಟನ್ನ ಹತ್ರ ಬಂದು ನೋಡೋದಿಲ್ಲ, ಅವ್ರ ಪಲ್ಸ್ ನೋಡೋದಿಲ್ಲ, ಅವ್ರ BP ನೋಡೋದಿಲ್ಲ, ಪೇಷಂಟ್ ಕಂಡೀಷನ್ ನೋಡೋದಿಲ್ಲ. ಜಸ್ಟು ಫಸ್ಟ್ ರೌಂಡ್ನಲ್ಲಿ ಒಂದು ಗ್ಲಾಸ್ ಕಷಾಯ ಕೊಡ್ತಾರೆ, ಮತ್ತೆ ಹೋಗಿ ಕುಸುಬ್ಲಕ್ಕಿ ಅನ್ನ ತಿನ್ಕೊ ಬನ್ನಿ ಅಂತ ಹೇಳ್ತಾರೆ, ಸ್ವಲ್ಪ ಅಕ್ಕಿ ತಿನ್ನಿಸ್ಬಿಟ್ಟು ಸೆಕೆಂಡ್ ರೌಂಡ್ ಮತ್ತೆ ಒಂದು ಲೋಟ ಕಷಾಯ ಕೊಟ್ಟು ಮನೆಗೆ ಮೆಡಿಸಿನ್ಸನ್ನು ಕೊಟ್ಟು ಕಳಿಸ್ತಾರೆ. ಪೇಷಂಟ್ ಕಂಡೀಷನ್ ಹೇಗಿದೆ, ಈ 6 ಥರ, ಈ 6 ಟೈಪ್ ಆಫ್ನಲ್ಲಿ ಯಾವ ಥರದ ಲಕ್ವ ಇವರಿಗೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿದೆ ಅಂತಲೂ ಕೂಡ ಅವ್ರ ಹತ್ರಕ್ಕೆ ಬಂದು ನೋಡೋದಿಲ್ಲ. ಆವಾಗ ನನಗನ್ನಿಸ್ತು, ನಾನು ಆ್ಯಸ್ ಎ ಡಾಕ್ಟರ್ ಆಗಿತ್ಕೊಂಡು ನಮ್ಮದು ಟ್ರೆಡಿಷನಲ್, ನಾವು ಇಂಗ್ಲೀಷ್ ಮೆಡಿಸಿನ್ಸ್ ಕೊಡೋದಿಲ್ಲ, ಭಯ ಪಟ್ಕೋಬೇಡಿ. ಟ್ರೆಡಿಷನಲ್ ಪಾರಂಪರಿಕ ನಾಟಿ ವೈದ್ಯನೇ ನಾನು ಈ ಪ್ಯಾರಾಲಿಸಿಸ್ ಕೊಡೋದು, ಡೋಂಟ್ ವರಿ, ಹೆದರ್ಕೋಬೇಡಿ. ಹಾಗಾಗಿ ನಾವು ಏನೋ ಇವಾಗ ಕೊಡ್ತೀವಿ ಅದೇ ಮೆಡಿಸಿನ್ಸು, ಮತ್ತು ಅದಕ್ಕಿಂತ ನಾವು ಅಲ್ಟಿಮೇಟ್ ಮೆಡಿಸಿನ್ಸನ್ನು ಕೊಡ್ತಿದ್ದೀವಿ. ಹಾಗಾಗಿ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತಿ, ಮತ್ತೊಮ್ಮೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. ನಿಮ್ಮ ಸಂಬಂಧಿಕರಿಗೆ, ನಿಮಗೆ, ನಿಮ್ಮ ಮನೆಯಲ್ಲಿ ಬೇರೆಯವರಿಗೆ, ನಿಮಗೆ ಗೊತ್ತಿರೋರಿಗೆ ಯಾರಿಗಾದರೂ ಪ್ಯಾರಾಲಿಸಿಸ್ ಅಟ್ಯಾಕ್ ಆಯಿತು ಅಂದರೆ ಭಯಪಡೋ ಅವಶ್ಯಕತೆ ಇಲ್ಲ. ಉಡುಪಿಯಿಂದ ಮತ್ತು ಚಾಮರಾಜನಗರದಿಂದ ಎಲ್ಲ ಕರ್ಕೊಂಡು ಬಂದಿದ್ದಾರೆ. ನನಗೆ ತುಂಬ ದೂರ, ರಾಯಚೂರಿಂದ ಕರ್ಕೊಂಡು ಬಂದು ಎಲ್ಲೂ ಕ್ಯೂರ್ ಆಗದಿರೋದಕ್ಕೆ ನನ್ನ ಹತ್ರ ಟ್ರೀಟ್ಮೆಂಟ್ ತೊಗೊಂಡು ಹೋಗಿದ್ದಾರೆ. ಭಯಪಡೋ ಅವಶ್ಯಕತೆ ಇಲ್ಲ. ಮತ್ತು ಇಷ್ಟು ಸಹ ಎಲ್ಲೋಗಿದ್ರಿ ಡಾಕ್ಟ್ರೇ, ನಾನು ಮೊನ್ನೆ ಪಲ್ಮನೇರ್ಗೆ ಹೋದಾಗ್ಲೇ ಇಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿ ಇಷ್ಟು ಜನಕ್ಕೆ ಎವ್ರಿಡೇ ಸಾವಿರಾರು ಜನಕ್ಕೆ ಈ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗ್ತಾ ಇದೆ. ಜನ ಸಾವಿರಾರು ಕಿಲೋಮೀಟರ್ಗಳಿಂದ ನೈಟ್ ಆ್ಯಂಡ್ ಡೇ ಬಂದು ಪಾಪ ಇಲ್ಲಿ ಊಟ ತಿಂಡಿ ಇಲ್ದೇ, ಪಾಪ ಆ ಪೇಷಂಟ್ಗಳು ತುಂಬ ಅವ್ರಿರೋ ಸ್ಥಿತಿಗಳನ್ನು ನೋಡೋಕ್ಕಾಗೋದಿಲ್ಲ, ಮಾತಾಡೋದಕ್ಕಾಗೋದಿಲ್ಲ, ಅವ್ರಿಗೇನು ಸೆನ್ಸ್ ಇರೋದಿಲ್ಲ, ಕೈಕಾಲುಗಳು ಬಿದ್ದೋಗಿರ್ತವೆ. ಅಂಥ ಸ್ಥಿತಿನಲ್ಲಿ ಪಾಪ ತುಂಬ ಕಷ್ಟಪಟ್ಟು ಸಾವಿರಾರು ಕಿಲೋಮೀಟರಿಂದ, 100 ಕಿಲೋಮೀಟರ್, 200-300 ಕಿಲೋಮೀಟರಿಂದ ನೈಟ್ ಆ್ಯಂಡ್ ಡೇ ಟ್ರಾವೆಲ್ ಮಾಡ್ತಾರಲ್ಲಪ್ಪ. ಅಯ್ಯೋ, ನಮ್ಗೆ ಇಷ್ಟೆಲ್ಲ ಗೊತ್ತಿದ್ದು ನಾವು ಜನಕ್ಕೆ ಇದು ಪಬ್ಲಿಸಿಟಿ ಕೊಟ್ಟಿಲ್ಲ ಅಂತೇಳಿ ಬೇಜಾರಾಯಿತು. ಅದಕ್ಕೋಸ್ಕರ ನಾನು ಇವತ್ತಿಂದ, ನಿನ್ನೆಯಿಂದನೇ ಒಂದು ಪೇಷಂಟನ್ನು ನೋಡಿದ್ದೀನಿ. ಅದನ್ನು ವೀಡಿಯೋನ ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಫೇಸ್ಬುಕ್ನಲ್ಲೂ ಇದೆ, ಇನ್ಸ್ಟಾಗ್ರಾಮ್ನಲ್ಲೂ ಇದೆ. ಯೋಗ ಫಿಟ್ನೆಸ್ ಅಂತೇಳಿ ನೀವು ಇನ್ಸ್ಟಾಗ್ರಾಮ್ನಲ್ಲಿ 26 ಯೋಗ ಫಿಟ್ನೆಸ್ 26 ನೀವು ಇನ್ಸ್ಟಾಗ್ರಾಮ್ನಲ್ಲಿದೆ, ಫೇಸ್ಬುಕ್ನಲ್ಲಿ ನಮ್ಮದು ಚಾನಲ್ ಇದೆ, ಯೂಟ್ಯೂಬ್ನಲ್ಲೂ ಕೂಡ ಚಾನಲ್ ಇದೆ. ಹಾಗಾಗಿ ದಯಮಾಡಿ ಇದನ್ನು ನೀವು ಉಪಯೋಗಿಸ್ಕೋಬಹುದು. ಎಲ್ಲೆಲ್ಲೋ ಸಾವಿರಾರು ಕಿಲೋಮೀಟರ್ ಹೋಗೋ ಅವಶ್ಯಕತೆ ಇಲ್ಲ, ಕಷ್ಟಪಡಬೇಡಿ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ನ ಒಂದು ನೋಟ್ಬುಕ್ ತಗೊಂಡು ನೋಟ್ ಮಾಡ್ಕೊಳ್ಳಿ. 9945123126. ಎಲ್ಲರಿಗೂ ಒಳ್ಳೆಯದಾಗಲಿ. ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ. ಈ ನಂಬರ್ನ ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ. ಆಯುರ್ವೇದ ಡಾಕ್ಟರ್ KV ಮಹಾದೇವ್ ಅಂತೇಳಿ ಬರೆದಿಟ್ಕೊಳ್ಳಿ. ಪ್ಯಾರಾಲಿಸಿಸ್ ಪಾರ್ಶ್ವವಾಯುವಿಗೆ ಅಂತ ಬರೆದಿಟ್ಕೊಳ್ಳಿ ಒಂದು ಕಡೆ, ಒಂದು ನೋಟ್ಬುಕ್ನಲ್ಲಿ. ಅಥವಾ ಈ ವಿಡಿಯೋನ ಬೇರೆಯವ್ರು ಶೇರ್ ಮಾಡಿ. ನೀವು ಎಲ್ಲರೂ ಒಂದು ಕಡೆ ಹಿಡಿದಿಟ್ಕೊಳ್ಳಿ. ನಿಮ್ಗೆ ಯಾರಿಗಾದ್ರೂ ಆ ಥರ ಪ್ರಾಬ್ಲಮ್ ಬಂತು ಅಂದರೆ ಇಮ್ಮಿಡಿಯೇಟಾಗಿ ನಮ್ಮ ಹತ್ರ ಕಳಿಸ್ಕೊಡಿ. ಡೋಂಟ್ ವರಿ ಅಬೌಟ್ ಇಟ್. ಒಳ್ಳೆಯದಾಗಲಿ.